ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಚಪಾತಿ ಹಿಟ್ಟಿನಲ್ಲಿ ಚಪಾತಿ ಮಾತ್ರ ಅಲ್ಲ, ಇದರಲ್ಲಿ ನಮಗೊಂದು ಸೂಪರ್ ಟೇಸ್ಟಿ ಆಗಿರುವಂತಹ ಸ್ವೀಟ್ ಕೂಡ ಮಾಡ್ಬೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಇದು ಚಪಾತಿ ಹಿಟ್ಟು ಅಂದ್ರೆ ಇದಕ್ಕೆ ಪ್ರಿಪೇರ್ ಮಾಡ್ಬೋದು ಬೇಕಿದ್ರೆ, ಇಲ್ಲಾಂದ್ರೆ ನಾವು ಚಪಾತಿ ಮಾಡೋದಿಕ್ಕೆ ಹಿಟ್ಟು ರೆಡಿ ಮಾಡುವಾಗ ಅದರಲ್ಲಿ ಜಾಸ್ತಿ ಇದ್ರೆ ಅದನ್ನ ಬಾಕಿ ಮಾಡಿಬಿಟ್ಟು ಈ ರೀತಿ ಮಾಡ್ಬೋದು. ಸೂಪರ್ ಆಗಿರುತ್ತೆ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ. ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋಡಿ, ಮೊದಲು ನಾನು ಇದಕ್ಕೆ ನಮ್ಮ ಗೋಧಿ ಹುಡಿ ತಗೊಂಡಿದ್ದೀನಿ. 1 ಕಪ್ ಗೋಧಿ ಹುಡಿ. ನಾವು ಮೊದಲು ಚಪಾತಿಗೆ ಹಿಟ್ಟು ಯಾವ ರೀತಿ ರೆಡಿ ಮಾಡ್ತೀವೋ ಅದೇ ರೀತಿ ರೆಡಿ ಮಾಡಬೇಕು. ಸ್ವಲ್ಪ ಉಪ್ಪು ಕೂಡ ಹಾಕೊಂಡಿದ್ದೀನಿ. ಇನ್ನು ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸಬೇಕು. ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರು ಸೇರಿಸ್ಕೊಳ್ಳಿ. ನೀರು ಸೇರಿಸ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಚಪಾತಿ ಹಿಟ್ಟು ರೆಡಿ ಮಾಡಬೇಕು. ಮೊದಲು ನೋಡಿ, ಈ ರೀತಿ ಎಷ್ಟು ನೀರು ಬೇಕೋ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಚಪಾತಿ ಹಿಟ್ಟು ಇಲ್ಲಿ ರೆಡಿ ಆಗಿದೆ, ಸಾಫ್ಟ್ ಆಗಿರುವಂತ ಹಿಟ್ಟು. ಇನ್ನೇನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಇದಕ್ಕೆ ನೋಡಿ, ನಾನು ನೀರು ತಗೊಂಡಿದ್ದೀನಿ. ಈ ನೀರು ಇದ್ರೊಳಗಡೆ ಹಾಕ್ತಾ ಇದ್ದೀನಿ. ಅಂದ್ರೆ ನೀರಲ್ಲಿ ಇದನ್ನ ನೆನೆಸಿಡ್ಬೇಕು. ಅದಕ್ಕೋಸ್ಕರ ನಮ್ಮ ಈ ಚಪಾತಿ ಹಿಟ್ಟಿದೆಯಲ್ಲ ಅದನ್ನ ನೀರು ಹಾಕ್ಬಿಟ್ಟು ನೆನೆಸಿಡ್ಬೇಕು. ನೋಡಿ, ಫುಲ್ ಮುಳುಗುವಷ್ಟು ಹಾಕೋಬೇಕು. ನಮ್ಮ ಚಪಾತಿ ಹಿಟ್ಟು ನೀರಲ್ಲಿ ಫುಲ್ ಮುಳುಗ್ಬೇಕು. ನೋಡಿ, ನಾನಿಲ್ಲಿ ಸ್ವಲ್ಪ ಮೇಲ್ಗಡೆ ಬಾಕಿ ಇತ್ತು, ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಕೆಳಗಡೆ ಮಾಡ್ತಾ ಇದ್ದೀನಿ. ಅವಾಗ ಕರೆಕ್ಟ್ ಆಗಿ ನೀರಲ್ಲಿ ಮುಳುಗುತ್ತೆ ಅದು. ನೋಡಿ, ಈ ರೀತಿ. ಇನ್ನು ಇದನ್ನೊಂದು 2 ಗಂಟೆ ಹೊತ್ತಾದ್ರೂ ರೆಸ್ಟ್ ಮಾಡ್ಬೇಕು, ಹಾಗೆ ಬಿಡ್ಬೇಕು. ಅವಾಗ ಚೆನ್ನಾಗಿ ಹುಡಿ ನಮ್ಮ ಹಿಟ್ಟು ನೀರಲ್ಲಿ ನೆನೆಯುತ್ತೆ. ನೋಡಿ, ಇವಾಗ 2 ಗಂಟೆ ಆಗಿದೆ. ನಾನು ಇದನ್ನು ಓಪನ್ ಮಾಡ್ತೀನಿ. ನೋಡಿ, ನಮ್ಮ ಚಪಾತಿ ಹಿಟ್ಟು ಇವಾಗ ಈ ರೀತಿ ಇದೆ, ಚೆನ್ನಾಗಿ ನೆಂದಿದೆ. ಇವಾಗ ನೋಡಿ, ಮುಟ್ಟುವಾಗ್ಲೇ ನಮ್ಗೆ ಗೊತ್ತಾಗುತ್ತೆ. ತುಂಬಾನೇ ಮೃದುವಾಗಿರುತ್ತೆ. ನಾವು ಮುಟ್ಟುವಾಗ ನೋಡಿ ಸ್ವಲ್ಪ ತುಂಬಾನೇ ಚೇಂಜ್ ಇರುತ್ತೆ. ಇನ್ನು ಇದನ್ನ ಚೆನ್ನಾಗಿ ಇದೇ ನೀರಲ್ಲಿ ಮಿಕ್ಸ್ ಮಾಡಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಪಾತ್ರೆ ಚೇಂಜ್ ಮಾಡ್ತಾ ಇದ್ದೀನಿ. ಇನ್ನು ನಾವು ಕೈ ಉಪಯೋಗಿಸಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಂದ್ರೆ ಈ ರೀತಿ ಹಿಂಡ್ಬೇಕು. ಅಂದ್ರೆ ಅದರ ಹಾಲು ಮಾತ್ರ ನಮ್ಗೆ ಬೇಕಾಗಿರೋದು. ಈ ಗೋಧಿ ಹುಡಿಯ ಹಾಲು ಮಾತ್ರ ನಮ್ಗೆ ಬೇಕಾಗಿರೋದು. ನೋಡಿ, ಈ ರೀತಿ ಚೆನ್ನಾಗಿ ಕೈ ಉಪಯೋಗಿಸಿ ಈ ರೀತಿ ಮಾಡ್ಕೊಳ್ಳಿ. ಅವಾಗ ಕರೆಕ್ಟ್ ಆಗಿ ಹಾಲು ಸಿಗುತ್ತೆ. ಆಮೇಲೆ ಅದರಲ್ಲಿರೋ ವೇಸ್ಟ್ ಬೇರೆನೆ ಸಪರೇಟ್ ಆಗಿ ಸಿಗುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಅದು ನಮ್ಗೆ ಬೇಡ, ಹಾಲು ಮಾತ್ರ ಸಾಕು. ನೋಡಿ, ಕೈ ಉಪಯೋಗಿಸಿ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಿ. ನೋಡಿ, ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಅದರ ಲಾಸ್ಟ್ ಅಲ್ಲಿ ನಮಗೆ ಸ್ವಲ್ಪ ವೇಸ್ಟ್ ಸಿಗುತ್ತೆ. ನೋಡಿ, ಈ ರೀತಿ ಇರುತ್ತೆ. ಅದು ನಮಗೆ ಬೇಡ. ಇದರಲ್ಲಿರುವ ಹಾಲು ಮಾತ್ರ ಕಲೆಕ್ಟ್ ಮಾಡಬೇಕು. ಅದಕ್ಕೋಸ್ಕರ ಒಂದು ಸ್ಟ್ರೈನರ್ ಉಪಯೋಗಿಸ್ಕೊಂಡು ನಾನು ನೋಡಿ ಈ ರೀತಿ ಸೋಸ್ತಾ ಇದ್ದೀನಿ. ಅವಾಗ ನಮಗೆ ಅದರ ಹಾಲು ಮಾತ್ರ ಕರೆಕ್ಟ್ ಆಗಿ ಸಿಗುತ್ತೆ. ಒಂದು ಸ್ಪೂನ್ ಉಪಯೋಗಿಸಿ ನೋಡಿ ಈ ರೀತಿ ಮಾಡಿಬಿಟ್ರೆ ಹಾಲು ಮಾತ್ರ ಕೆಳಗಡೆ ಬೀಳುತ್ತೆ. ನೋಡಿ, ಈ ರೀತಿ ಎಲ್ಲ ನಾವೆಷ್ಟು ಹಾಲು ತಗೊಂಡಿದೀವಿ ಅದನ್ನೆಲ್ಲ ಇದಕ್ಕೆ ಹಾಕ್ಬಿಟ್ಟು ಇದೇ ರೀತಿ ಮಾಡ್ತೀನಿ. ನೋಡಿ, ಎಲ್ಲ ಮಾಡಿದ್ದೀನಿ. ನೋಡಿ, ಲಾಸ್ಟ್ಗೆ ನಮಗೆ ಈ ರೀತಿ ಒಂದು ವೇಸ್ಟ್ ಸಿಗುತ್ತೆ. ಅದು ಮುಟ್ಟುವಾಗ ಸ್ವಲ್ಪ ಅಂಟಂಟಾಗಿರುತ್ತೆ. ನೋಡಿ, ಅದು ಈ ರೀತಿ ಇರುತ್ತೆ. ಇದು ನಮಗೆ ಬೇಡ, ಇದು ವೇಸ್ಟ್, ಇದು ನಮಗೆ ಬಿಸಾಕ್ಬಹುದು. ನೋಡಿ, ಇದು ಬೇಡ, ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ. ನೋಡಿ, ಈ ರೀತಿ ಇರುತ್ತೆ ಅದು. ನೋಡಿ, ನಮ್ಮ ಗೋಧಿ ಹುಡಿಯಲ್ಲಿ ಸಿಕ್ಕಿರುವಂತ ಹಾಲಿದು, ಅಂದ್ರೆ ಗೋಧಿ ಹಿಟ್ಟು ರೆಡಿ ಮಾಡಿಬಿಟ್ಟು ಸಿಕ್ಕಿರುವಂತ ಹಾಲು ನೋಡಿ ಇಷ್ಟು ಸಿಕ್ಕಿದೆ. ಇದು ನಮಗೆ ಬೇಕಾಗಿರೋದು ಈ ರೆಸಿಪಿಗೆ. ನೋಡಿ, ಈ ರೀತಿ ಇದೆ, ಸಾಕು. ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಒಂದು ಪಾತ್ರಕ್ಕೆ ನಾನು ಮೊದಲು ಇದ್ಲಿ ಬೆಲ್ಲ, ತುರ್ದಿಟ್ಕೊಂಡಂತಹ ಬೆಲ್ಲ ಹಾಕ್ತಾ ಇದ್ದೀನಿ. ಮೊದಲು 1 ಕಪ್, ಆಮೇಲೆ ಪುನಃ ಅರ್ಧ ಕಪ್. ಇದು 1.5 ಕಪ್ ಮೀಡಿಯಂ ಸ್ವೀಟ್ ಇರುತ್ತೆ. ಅದಕ್ಕೆ 1/4 ಕಪ್ ನೀರು ಕೂಡ ಹಾಕ್ತಾ ಇದ್ದೀನಿ. ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲದ ಪಾಕ ರೆಡಿ ಮಾಡಬೇಕು. ಇಲ್ಲಿ ನೀವು ಜಾಸ್ತಿ ಸಿಹಿ ಇಷ್ಟ ಪಡುವವರಾಗಿದೆ ನಿಮ್ಗೆ 2 ಕಪ್ ತನಕ ತುರ್ದಿಟ್ಕೊಂಡಂತಹ ಬೆಲ್ಲ ತಗೋಬಹುದು. ನಾರ್ಮಲ್ ಸ್ವೀಟ್ ಇರುತ್ತೆ, ನಾವು 1.5 ಕಪ್ ತಗೊಂಡ್ರೆ. ನೋಡಿ, ಇದು ಚೆನ್ನಾಗಿ ಮೆಲ್ಟ್ ಆಗಿ ರೆಡಿ ಆಗಿದೆ. ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಒಂದು ಪ್ಯಾನ್ ತಗೊಳ್ಳಿ. ಅದಕ್ಕೆ ನಾವಿಲ್ಲಿ ರೆಡಿ ಮಾಡಿಟ್ಟಂತಹ ಹಾಲು ಇದೆಯಲ್ಲ, ನಮ್ಮ ಗೋಧಿ ಹುಡಿಯಲ್ಲಿ ಸಿಕ್ಕಿರುವಂತಹ ಹಾಲು, ಅದನ್ನ ಈ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಎಲ್ಲ ಹಾಕೊಂಡಿದ್ದೀನಿ. ಇನ್ನು ಸ್ಟವ್ ಆನ್ ಮಾಡ್ಕೊಳ್ಳಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಚೆನ್ನಾಗಿ ಮಿಕ್ಸ್ ಮಾಡುವಾಗ ಮಾತ್ರ ಕೈ ಬಿಡಬಾರ್ದು. ಕಂಟಿನ್ಯೂಸ್ ಆಗಿ ಇದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು. ಅವಾಗ ಮಾತ್ರ, ಇಲ್ಲಾಂದ್ರೆ ಅದು ಬೇಗ ಗಟ್ಟಿ ಆಗುತ್ತೆ. ನೋಡಿ, ಈ ರೀತಿ ಮೊದಲಿದು ಸಣ್ಣ ಉರಿಯಲ್ಲಿಟ್ಟು ಈ ರೆಸಿಪಿ ಮಾಡಬೇಕು. ನೋಡಿ, ಇವಾಗ ನೋಡಿ ಗಟ್ಟಿ ಆಗ್ತಾ ಬಂದಿದೆ. ಇನ್ನು ಇದಕ್ಕೆ ಬೆಲ್ಲದ ಪಾಕ ಸೇರಿಸ್ಬೇಕು. ಮೊದಲೇ ಬೆಲ್ಲದ ಪಾಕ ಸೇರಿಸ್ಬೇಡಿ, ಯಾಕಂದ್ರೆ ಆ ಹುಡಿ ಸ್ವಲ್ಪ ಬೇಯಬೇಕು. ಬೆಂದ ಮೇಲೆ ನಾವು ಸೇರಿಸಿದ್ರೆ ಸಾಕು. ನೋಡಿ, ಈ ರೀತಿ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಣ್ಣ ಉರಿಯಲ್ಲಿಟ್ಟು ಕೈಯಾಡಿಸ್ತಾನೆ ಇರಬೇಕು. ಅದನ್ನ ನಿಲ್ಲಿಸಬಾರ್ದು, ನಿಲ್ಲಿಸಿದ್ರೆ ಬೇಗ ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಿ.
ನೋಡಿ ನಮಗೆ ಫುಡ್ ಕಲರ್ ಏನು ನಾವು ಸೇರಿಸ್ಕೊಂಡಿಲ್ಲ, ಕರೆಕ್ಟ್ ನಮಗೆ ಕಲರ್ ಎಲ್ಲ ನೋಡಿ ಬೆಲ್ಲದ ಪಾಕ ಉಪಯೋಗಿಸಿದ್ರಿಂದ ಈ ಕಲರ್ ಸಿಕ್ಕಿದೆ ನೋಡಿ. ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ ನೋಡಿ, ಈ ರೀತಿ ಇದೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಟೇ ಮಾಡಬೇಕು, ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಆಗುತ್ತೆ ಆದರೆ ನಮಗೆ ಕರೆಕ್ಟ್ ಸಿಗಲ್ಲ ನೋಡಿ. ಈ ರೀತಿ ಚೆನ್ನಾಗಿ ಕೈ ಆಡಿಸ್ತಾನೇ ಇರಿ ನೋಡಿ. ಇವಾಗ ಪುನಃ ಸ್ವಲ್ಪ ಗಟ್ಟಿಯಾಗಿದೆ, ಈ ರೀತಿ ಇದೆ. ಇನ್ನು ಇದಕ್ಕೆ ನಾನು ಸ್ವಲ್ಪ ಗೋಡಂಬಿ ಹಾಕ್ತಾ ಇದ್ದೀನಿ. ನಿಮಗೆ ಡ್ರೈ ಫ್ರೂಟ್ಸ್ ಯಾವುದು ಬೇಕೋ ಅದು ಸೇರಿಸ್ಬೋದು, ತೊಂದರೆ ಏನಿಲ್ಲ. ಮೊದಲು ಇದನ್ನು ಪುನಃ ಮಿಕ್ಸ್ ಮಾಡ್ತೀನಿ ನೋಡಿ, ಈ ರೀತಿ ಇದೆ. ಇನ್ನು ನಮಗೆ ಇದಕ್ಕೆ ಇರುವ ತುಪ್ಪ ಸೇರಿಸಬೇಕು. ನಾನು ಮೊದಲು 1 ಸ್ಪೂನು ತುಪ್ಪ ಹಾಕ್ತೀನಿ. ಇಲ್ಲಿ ಒಮ್ಮೆಲೆ ತುಪ್ಪ ಸೇರಿಸೋದಲ್ಲ, ಒಂದೊಂದು ಸ್ಪೂನು ಸೇರಿಸ್ತಾ ಹೋಗೋದು, ಮಿಕ್ಸ್ ಮಾಡ್ತಾ ತುಪ್ಪ ಸೇರಿಸ್ತಾ ಹೋಗಬೇಕು ನೋಡಿ. ಮೊದಲು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇನ್ನು ಪುನಃ ಅದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ, ತಳ ಹಿಡಿಬಾರ್ದು ಆ ರೀತಿ. ಇನ್ನು ಸ್ವಲ್ಪ ನಾನು ಬಿಳಿ ಎಳ್ಳು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ, ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತಳ ಹಿಡಿಬಾರ್ದು, ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ನೋಡಿ. ಇವಾಗ ಈ ರೀತಿ ಇದೆ. ಪುನಃ 1 ಸ್ಪೂನ್, ಇವಾಗ 2 ಸ್ಪೂನ್ ತುಪ್ಪ ನಾನಿಲ್ಲಿ ಉಪಯೋಗಿಸಿದ್ದೀನಿ. ಪುನಃ 1 ಸ್ಪೂನ್ ಹಾಕ್ತಾ ಇದ್ದೀನಿ. ಅಂದ್ರೆ ತುಪ್ಪ ಎಲ್ಲ ಎಳ್ಕೊಂಡ ಮೇಲೆ ಪುನಃ ನಾವು ತುಪ್ಪ ಸೇರಿಸಬೇಕು. ಮೊದಲು ಹಾಕಿದ ತುಪ್ಪ ಫುಲ್ ಆಗಿ ಎಳ್ಕೋಬೇಕು, ಆಮೇಲೆ ನೆಕ್ಸ್ಟ್ ಸ್ಪೂನ್ ತುಪ್ಪ ಸೇರಿಸಬೇಕು. ಪುನಃ 1 ಸ್ಪೂನ್, ಇವಾಗ 3 ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ಅದನ್ನ ಹಾಕ್ಬಿಟ್ಟು ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ ನೋಡಿ. ಇದು ಇವಾಗ ಗಟ್ಟಿ ಆಗ್ತಾ ಬಂದಿದೆ. ಪುನಃ ಲಾಸ್ಟ್ಗೆ ಪುನಃ 1 ಸ್ಪೂನ್ ಹಾಕೊಂಡಿದ್ದೀನಿ. ಇವಾಗ 4 ಸ್ಪೂನ್ ತುಪ್ಪ ಬಳಸಿದ್ದೀನಿ ನಾನು ಇದಕ್ಕೆ ನೋಡಿ, ಈ ರೀತಿ ನೋಡಿ. ಇವಾಗ ಗಟ್ಟಿ ಆಗ್ತಾ ಬಂದಿದೆ. ಇವಾಗ ನೋಡಿ ಈ ರೀತಿ ಇದೆ, ಅಂದ್ರೆ ಫುಲ್ ಆಗಿ ತಳ ಬಿಟ್ಟು ಬರಬೇಕು. ಅದೇ ರೀತಿ ನೋಡಿ, ಸೌಟಿಂದ ಬೀಳುವಾಗ ನಿಧಾನಕ್ಕೆ ಬೀಳ್ಬೇಕು. ಅದು ನಮಗೆ ಮುಟ್ಟುವಾಗ್ಲೇ ಗೊತ್ತಾಗುತ್ತೆ, ಸ್ವಲ್ಪ ಟೈಟ್ ಆಗುತ್ತೆ. ನಾವು ಮಿಕ್ಸ್ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅದು ಕರೆಕ್ಟ್ ಟೆಕ್ಸ್ಚರಿಗೆ ಬರುವಾಗ ನೋಡಿ. ಈ ರೀತಿ ಇರಬೇಕು. ನಾವು ಪ್ಯಾನ್ ಇಂದ ತೆಗೆಯುವಾಗ ಕರೆಕ್ಟ್ ಆಗಿ ಈ ರೀತಿ ಬಿಟ್ಟು ಬರುವ ತರ ಇರಬೇಕು ನೋಡಿ. ಕರೆಕ್ಟ್ ಆಗಿದೆ, ಇವಾಗ ಸಾಕು. ಇನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೊಂದು ತುಪ್ಪ ಸವರಿದ ಬೌಲಲ್ಲಿ ಹಾಕೋಣ ನೋಡಿ. ತುಪ್ಪ ಸವರಿಬಿಟ್ಟು ನಾನು ತಯಾರು ಮಾಡಿಟ್ಕೊಂಡಿದ್ದೆ ಅದಕ್ಕೆ ಹಾಕ್ತಾ ಇದ್ದೀನಿ ನೋಡಿ. ಈ ರೀತಿ ಇರುತ್ತೆ. ಇದನ್ನ ಸ್ವಲ್ಪ ಸೆಟ್ ಮಾಡ್ಕೊಳ್ಳಿ ಮೇಲ್ಗಡೆ. ನಮ್ಮ ನೋಡಿ ಕರೆಕ್ಟ್ ಆಗಿ ಸೆಟ್ ಆಗಿದೆ. ಇನ್ನು ಇದು ಫುಲ್ ಆಗಿ ಆರ್ಬೇಕು, ಆರಿದ್ಮೇಲೆ ತುಂಡು ಮಾಡೋಣ ನೋಡಿ. ಫುಲ್ ಆಗಿ ಆರಿದೆ. ಇದನ್ನ ಇನ್ನೊಂದು ಪ್ಲೇಟಿಗೆ ಹಾಕ್ಬಿಟ್ಟು ನಾವು ಇದನ್ನ ತುಂಡು ಮಾಡೋಣ ನೋಡಿ. ನಮ್ಮ ಗೋಧಿ ಹಿಟ್ಟಿನಲ್ಲಿ ಮಾಡಿರುವಂತಹ ಒಂದು ಸೂಪರ್ ಆಗಿರುವಂತಹ ಹೆಲ್ದಿ ಆರೋಗ್ಯಕರವಾದಂತಹ ಹಲ್ವಾ ಇಲ್ಲಿ ರೆಡಿ ಆಗಿದೆ ನೋಡಿ. ಈ ರೀತಿ ಇದೆ. ಚಪಾತಿ ಹಿಟ್ಟಿನಿಂದ ನಮಗೊಂದು ಹಲ್ವಾ ಕೂಡ ಮಾಡ್ಬೋದು ಅಂತ ಗೊತ್ತಾಯ್ತು ನೋಡಿ. ಈ ರೀತಿ ಇದೆ, ಕರೆಕ್ಟ್ ಆಗಿ ಪೀಸ್ ಆಗಿ ಬರುತ್ತೆ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಅಂದ್ರೆ ನಾವಿದು ಬೆಲ್ಲ ಎಲ್ಲ ಹಾಕ್ಬಿಟ್ಟು ಮಾಡಿರೋದು, ಆದ ಕಾರಣ ಹೆಲ್ದಿ ಕೂಡ. ಕರೆಕ್ಟ್ ಆಗಿ ತುಂಡು ಮಾಡೋದಿಕ್ಕೂ ಬರುತ್ತೆ ನೋಡಿ. ಸಾಫ್ಟ್ ಆಗಿರುತ್ತೆ, ಮೃದುವಾಗಿರುವಂತ ಹಲ್ವಾ ಇದು ನೋಡಿ. ನಾನು ಇದನ್ನ ತುಂಡು ಮಾಡಿ ತೋರಿಸ್ತೀನಿ ನಿಮಗೆ. ಈ ರೀತಿ ಇರುತ್ತೆ ನೋಡಿ, ಮುಟ್ಟುವಾಗ್ಲೇ ನಮ್ಗೆ ಗೊತ್ತಾಗುತ್ತೆ. ತುಂಬಾನೇ ಮೃದುವಾಗಿ ರುಚಿಕರವಾಗಿರುವಂತಹ ಒಂದು ಹಲ್ವಾ ರೆಸಿಪಿ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.